ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ಮಾಡ್ತಿರೋ ರೆಸಿಪಿ ಬಂದು ಮೆಂತ್ಯ ಫಫು. ಇದನ್ನೇನು ಮಾಡ್ಬೇಕಂತಂದ್ರೆ ಫಸ್ಟ್ ಬೇಳೆನ ಒಂದು ಕಪ್ ಅಷ್ಟು ಬೇಳೆ ತಗೊಂಡು, ಅಂದ್ರೆ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕಷ್ಟು ಬೇಳೆನ ತಗೊಂಡು ಟೊಮ್ಯಾಟೊ ಆಮೇಲೆ ಮೆಣಸಿನ್ಕಾಯಿ ಸ್ವಲ್ಪ ಅರಿಶಿನ ಇದು ಹಾಕೊಂಡು ಬೇಳೆನ ಬೇಯಿಸೋಣ. ಒಂದು 3-4 ವಿಸಲ್ ಹೊಡ್ಸಿದ್ರು ಅಂತಂದ್ರೆ ಚೆನ್ನಾಗಿ ಬೇಯುತ್ತೆ. ಇವಾಗ ಬೇಳೆ ಈ ತರ ಕುದ್ಮೇಲೆ ಅದನ್ನ ಟೊಮ್ಯಾಟೊ ಮೆಣಸಿನ್ಕಾಯಿ ಬೇಳೆ ಎಲ್ಲ ಸ್ಮ್ಯಾಶ್ ಮಾಡಿ ಇಟ್ಕೊಬೇಕು. ಅದಾದ್ಮೇಲೆ ಏನೇನ್ ಬೇಕಂತಂದ್ರೆ ಕಾಯಿನ ತುರಿದವ್ರು ಇಟ್ಕೊಳ್ಳಿ, ಇಲ್ಲ ಮಿಕ್ಸಿಗೆ ಹಾಕೊಂಡು ಈ ತರ ಹಸಿಕಾಯಿನ ರೆಡಿ ಮಾಡಿ ಇಟ್ಕೊಳ್ಳಿ. ಆಮೇಲೆ ಗರಂ ಮಸಾಲ, ಧನಿಯಾ ಪೌಡರ್, ಜೀರಾ ಪೌಡರು ಇದು ಆಪ್ಷನಲ್, ಬೇಕಾದ್ರೆ ಹಾಕೊಳ್ಳಿ, ಬೇಡ ಅಂದ್ರೆ ಬಿಡಿ. ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಏನ್ ಬೇಡ ಇದಕ್ಕೆ. ಆಮೇಲೆ ಮೆಂತ್ಯನ ಏನ್ ಮಾಡ್ಬೇಕು, ತೊಳೆದು ಸಣ್ಣದಾಗಿ ಪೀಸ್ ಮಾಡಿ ಕಟ್ ಮಾಡಿ ಇಟ್ಕೊಬೇಕು. ಇವಾಗ ಸ್ಟಾರ್ಟ್ ಮಾಡೋಣ. ಪಾತ್ರೆಗೆ ಆಯಿಲ್ ಹಾಕಿ ಸ್ವಲ್ಪ ಬಂದ್ಮೇಲೆ ಸಾಸಿವೆ, ಜೀರಿಗೆ ಹಾಕೊಳ್ಳೋಣ. ಸಾಸಿವೆ ಜೀರಿಗೆ ಸಿಡಿದ್ಮೇಲೆ ಬೆಳ್ಳುಳ್ಳಿ, ಕರಿಬೇವು ಹಾಕೊಳ್ಳಿ. ಈ ತರ ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಬೆಂದ್ಮೇಲೆ ಈರುಳ್ಳಿ ಹಾಕೊಳ್ಳಿ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಬೇಯಲಿ, ಟ್ರಾನ್ಸ್ಪರೆಂಟ್ ಆಗೋ ತರ ಬೇಯಿಸಿ ಕ್ಲೋಸ್ ಮಾಡಿ, ಅಂದ್ರೆ ಬೇಗ ಬೇಯುತ್ತೆ. ಇವಾಗ ಈರುಳ್ಳಿ ಎಲ್ಲ ಬೆಂದಿದೆ. ಇವಾಗ ಏನ್ ಮಾಡ್ಬೇಕು, ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಮೆಂತ್ಯನ, ಅದನ್ನ ಹಾಕೊಳ್ಬೇಕು. ಮೆಂತ್ಯ ಹಾಕಿ ಸ್ವಲ್ಪ ಫ್ಲೇಮ್ ಜೋರಾಗಿಡಿ, ಅಂದ್ರೆ ಬೇಗ ಬೇಯುತ್ತೆ. ಈ ತರ ಮೆಂತ್ಯ ಎಲ್ಲ ಬೆಂದ್ಮೇಲೆ ಅದರಲ್ಲಿರೋ ನೀರಿನ ಅಂಶ ಇರುತ್ತಲ್ವಾ, ಅದೆಲ್ಲ ಬೆಂದು ನೀರೆಲ್ಲ ಹೋಗ್ಬಿಡತ್ತೆ. ಅವಾಗ ಏನ್ ಮಾಡ್ಬೇಕು, ನಾವು ಬೇಳೆನ ಹಾಕ್ಬೇಕು. ಬೇಳೆ, ಮಸಾಲ ಎಲ್ಲ, ಆಮೇಲೆ ಕೊಬ್ಬರಿ ತುರಿದ್ಕೊಂಡಿರ್ತೀವಲ್ವಾ ಆ ಕೊಬ್ಬರಿನ, ಚೂರು ಸಕ್ಕರೆ, ಆಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಆಮೇಲೆ ಅರಿಶಿನ ಪುಡಿ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಮಾಡ್ಕೊಂಡು ನಮ್ಗೆ ಯಾವ ಕ್ವಾಂಟಿಟಿ ಬೇಕೋ ಅಷ್ಟು, ನಮ್ಗೆ ಕಡಿಮೆ ಗಟ್ಟಿಯಾಗಬೇಕು, ಒಂದು ಚಪಾತಿಗೆಲ್ಲ ಬೇಕಂದ್ರೆ ಸ್ವಲ್ಪ ಗಟ್ಟಿ ಇರಲಿ, ಇಲ್ಲ ಅಂತಂದ್ರೆ ಸ್ವಲ್ಪ ನೀರಾಗಿದ್ರು ಓಕೆ. ಜಾಸ್ತಿ ನೀರು ಹಾಕೋದು ಬೇಡ, ಸ್ವಲ್ಪ ಲಿಕ್ವಿಡ್ ಇದ್ರೇನೆ ಚೆನ್ನಾಗಿರತ್ತೆ. ಅದು ಸ್ವಲ್ಪ ನೀರು ಹಾಕೋಣ. ಈ ತರ ಆಗತ್ತೆ. ನಾವು ಅನ್ನದ ಜೊತೆಗೆ ತುಪ್ಪ ಹಾಕೊಂಡು ತುಂಬಾ ಚೆನ್ನಾಗಿರುತ್ತೆ, ಚಪಾತಿ ಜೊತೆನೂ ಚೆನ್ನಾಗಿರುತ್ತೆ.